ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಡಿಪ್ಲೊಮಾ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2025 ಮಾಡೆಲ್ ಕ್ವಶನ್ ಪೇಪರ್ 2 ಸೆಕ್ಷನ್ 2 ಇವತ್ತು ನಾವು ಸಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಯಾರೆಲ್ಲ ನಮ್ಮ ಚಾನಲವನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ, ಬೆಲ್ ಐಕನ್ ಒತ್ತಿದರೆ ನಿಮಗೆ ಮುಂದಿನ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ notification ಬರುತ್ತೆ. Thank you my dear students. Let us start section 2. Okay? Yes. ಈ ಕ್ವಶನ್ ನೋಡಿ, ಆನ್ಸರ್ any 3 questions. 3 each questions carries 10 marks. ಪ್ರತಿಯೊಂದು ಕ್ವಶನ್ಸ್ಗೆ 10 ಮಾರ್ಕ್ಸ್ ಬರ್ತಾ ಇದೆ. ಸೊ ಔಟ್ ಆಫ್ 5 ಕ್ವಶನ್ಸ್ ಯು ನೀಡ್ ಟು ಸಾಲ್ವ್ 3 ಕ್ವಶನ್ಸ್. 30 ಮಾರ್ಕ್ಸ್ ಈ ಸೆಕ್ಷನ್ನಿಂದ ನಿಮಗೆ ಪಡೆದುಕೊಳ್ಳಬಹುದು. ಓಕೆ, ಎಸ್. Find characteristics equation and characteristics roots of the matrix A. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ A, ಅದರದ್ದು ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್ ಮತ್ತು ಏನು ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಕೂಡ ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಏನು ಮಾಡಬೇಕು ಅಂದರೆ, ಮೊಟ್ಟ ಮೊದಲನೇದು ಮೈ ಡಿಯರ್ ಸ್ಟೂಡೆಂಟ್ಸ್, ದ ಸೊಲ್ಯೂಷನ್ ಆಫ್ ದಿಸ್ ಕ್ವಶನ್ ಈಸ್ ಸೊ ಡಿಟರ್ಮಿನೆಂಟ್ ಆಫ್ A ಮೈನಸ್ ಲ್ಯಾಮ್ಡಾ I ಈಕ್ವಲ್ ಟು 0 ಇದು ಮಾಡಬೇಕಾಗಿದೆ. ಇದು ಮಾಡಲಿಕ್ಕೆ ನಿಮಗೆ ಎ ಮೈನಸ್ ಲ್ಯಾಮ್ಡಾ ಐ ಫೈಂಡ್ ಔಟ್ ಮಾಡಬೇಕು ಮೊಟ್ಟ ಮೊದಲನೇದು. ಓಕೆ, ವಿಚ್ ಇಸ್ ಈಕ್ವಲ್ ಟು ಎ, ಇಲ್ಲಿ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್, ಏನು ಕೊಟ್ಟಿದ್ದಾರೆ, 4 2 3 5 ಇಸ್ ಗಿವನ್, ಮೈನಸ್ ಲ್ಯಾಮ್ಡಾ ಇಂಟು ಐ ಅಂದರೆ ಆಫ್ ದ ಸೇಮ್ ಆರ್ಡರ್ ಯೂನಿಟ್ ಮ್ಯಾಟ್ರಿಕ್ಸ್ ನೀವು ಇಲ್ಲೇ ಮಲ್ಟಿಪ್ಲೈ ಮಾಡಬೇಕಾಗಿದೆ. ಯೂನಿಟ್ ಮ್ಯಾಟ್ರಿಕ್ಸ್ನಲ್ಲಿ ದ ಪ್ರಿನ್ಸಿಪಲ್ ಡೈಗೋನಲ್ ಎಲಿಮೆಂಟ್ಸ್ ಆರ್ ಆಲ್ 1 ಅಂಡ್ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ದ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್ ಇನ್ ನಂಬರ್. ಸೊ ಇದು ಸೆಕೆಂಡರಿ ಡೈಗೋನಲ್ ಏನಿದೆ ಆಲ್ ಇಟ್ ಇಸ್ 0 ಆಗಿರುತ್ತೆ. ದ ರಿಮೈನಿಂಗ್ 0 ಅಂತ ಹೇಳ್ಬೋದು. ಪ್ರಿನ್ಸಿಪಲ್ ಡೈಗೋನಲ್ ಮಾತ್ರ ಒಂದಿರುತ್ತೆ, ಉಳಿಕಿದ್ದು ಎಲ್ಲ ಎಲಿಮೆಂಟ್ಸ್ ಇದರಲ್ಲಿ 0 ನೀವು ಕಾಣಬಹುದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ನಾವು ಸಾಲ್ವ್ ಮಾಡಿದಾಗ ನಮಗೆ ಏನು ಬರುತ್ತೆ ನೋಡಿ, ದಿಸ್ ಇಸ್, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಒನ್ಸ್ ಅಗೇನ್, ದಿಸ್ 3 5 4 2 3 5 ಮೈನಸ್ ಲ್ಯಾಮ್ಡಾ, ನಾನು ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಲ್ಯಾಮ್ಡಾ ಮೈನಸ್ ಇದು ಲ್ಯಾಮ್ಡಾ ಒಳಗಡೆ ಹೋಗಿದೆ, ಲ್ಯಾಮ್ಡಾ ಇಂಟು 1 ಇಸ್ ಲ್ಯಾಮ್ಡಾ, ಲ್ಯಾಮ್ಡಾ ಇಂಟು 0 ಇಸ್ 0, ಲ್ಯಾಮ್ಡಾ ಇಂಟು 0 ಇಸ್ ಅಗೇನ್ 0, ಲ್ಯಾಮ್ಡಾ ಇಂಟು 1 ಇಸ್ ಲ್ಯಾಮ್ಡಾ ಆಗಿದೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಈಸ್ ನೋಡಿ, ಏನು ಮಾಡಬೇಕು ಅಂತ ಹೇಳಿದರೆ, ಇದು ಮ್ಯಾಟ್ರಿಕ್ಸ್ ಇಕ್ವಿವ್ಯಾಲೆಂಟ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಿ. ದಿಸ್ ಇಸ್ 4 minus lambda, 4 minus lambda, 2 minus 0 is 2, 3 minus 0 is 3, 5 minus lambda, 5 minus lambda. ಇದು ಆಗಿ. ಓಕೆ, ಎಸ್ ಮೈ ಡಿಯರ್ಸ್, ಇದು ಮ್ಯಾಟ್ರಿಕ್ಸ್ ಆಯಿತು. ಈಗ ನಮಗೆ ಬೇಕಾಗಿದ್ದು ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇದ್ರದ್ದು ನಮಗೆ ಡಿಟರ್ಮಿನೆಂಟ್ ಬೇಕಾಗಿದೆ. 4 ಮೈನಸ್ ಲ್ಯಾಮ್ಡಾ, 2 ಆರ್ ದಿ ಎಲಿಮೆಂಟ್ಸ್, 3 5 ಮೈನಸ್ ಇದರದ್ದು ಡಿಟರ್ಮಿನೆಂಟ್ ಬೇಕಾಗಿದೆ. ಈ ಡಿಟರ್ಮಿನೆಂಟ್ ಅನ್ನು ಸಾಲ್ವ್ ಮಾಡಿದರೆ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಷನ್ಸ್ ನಿಮಗೆ ಬಂದಂಗೆ ಆಗುತ್ತೆ. ಈಗ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ಸ್ ಯಾವ ಥರ ಬರುತ್ತೆ ಅಂತ. ಸೊ ದಿಸ್ ಇಂಟು ದಿಸ್ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಮೈನಸ್ ಇದು ಮಲ್ಟಿಪ್ಲೈ. ಈಗ ನಾನು 4 ಮೈನಸ್ ಲ್ಯಾಮ್ಡಾ ಇಂಟು 5 ಮೈನಸ್ ಲ್ಯಾಮ್ಡಾ ಮೈನಸ್ 3 2 6 ಇದು ಬಂದಿದೆ, ವಿಚ್ ಇಸ್ ಈಕ್ವಲ್ ಟು 4 ಇಂಟು 5, 4 5 20 ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. 4 ಮೈನಸ್ ಲ್ಯಾಮ್ಡಾ ಅಂದರೆ 4 ಮೈನಸ್ 4 ಲ್ಯಾಮ್ಡಾ, ಮೈನಸ್ ಲ್ಯಾಮ್ಡಾ ಇಂಟು 5 ಅಂದರೆ ಮೈನಸ್ 5 ಲ್ಯಾಮ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಮ್ಡಾ ಸ್ಕ್ವೇರ್
ಪ್ಲಸ್ ಇಲ್ಲಿ ಹೊರಗಡೆ ಸಾರಿ ಮೈನಸ್ 6 ಇದೆ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇದು ಲ್ಯಾಂಬ್ಡಾ ಸ್ಕ್ವೇರ್ ಮೊಟ್ಟ ಮೊದಲನೇದು ಇದು ಬರೀತೀನಿ ಹೈಯರ್ ಆರ್ಡರ್ ಲ್ಯಾಂಬ್ಡಾ ಸ್ಕ್ವೇರ್ -4 -5 ಅಂದರೆ -9 ಲ್ಯಾಂಬ್ಡಾ 20 -6 ಅಂದರೆ ಇಟ್ ಈಸ್ +14 ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು 0 as defined by this characteristics equations. So therefore characteristics equation of the matrix given is equal to lambda square minus 9 lambda plus 14 equal to 0 ಇದು ಆಗಿರೋದು. ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಬರ್ತಾವಿದೆ ನೋಡಿ. ಓಕೆ 5 ಬರ್ಬೋದು, ಇಲ್ಲಾಂದ್ರೆ 6 ಕೊಡ್ಬೋದು. 6 + 4. ಈಗ ರೂಟ್ಸ್ ಫೈಂಡ್ ಔಟ್ ಮಾಡಬೇಕಾಗಿದೆ ಇದ್ರದ್ದು. ದಿಸ್ ಇಸ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬೈ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್. ಇದು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿ -7 ಲ್ಯಾಂಬ್ಡಾ -2 ಲ್ಯಾಂಬ್ಡಾ ಇದು -9 7 and 2 ನಲ್ಲಿ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫ್ಯಾಕ್ಟರೈಸೇಷನ್ ಆಫ್ 14 ಸಪೋರ್ಟ್ಸ್ ದಿಸ್ ಸ್ಪ್ಲಿಟಿಂಗ್ ಫ್ಯಾಕ್ಟರ್ಸ್. ಇಲ್ಲೇ ಲ್ಯಾಂಬ್ಡಾ -7 ಒಂದು ಕಾಮನ್ ಬರುತ್ತೆ, ಇನ್ನೊಂದು ಏನು ಬರುತ್ತೆ ಲ್ಯಾಂಬ್ಡಾ -2 ಒಂದು ಕಾಮನ್ ಬರುತ್ತೆ. ಸೊ ದಟ್ ಇಸ್ ಈಕ್ವಲ್ ಟು 0. ಹೆನ್ಸ್ ಲ್ಯಾಂಬ್ಡಾ -7 is equal to 0 or ಲ್ಯಾಂಬ್ಡಾ -2 is equal to 0. ಇದು 0 ಆದಾಗ ಇದು -7 ಈ ಕಡೆ ಬಂದಾಗ +7 ಆಗುತ್ತೆ. ದಿಸ್ ಇಸ್ ಒನ್ ಸೊಲ್ಯೂಷನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ ರೂಟ್. ಇನ್ನೊಂದು ಲ್ಯಾಂಬ್ಡಾ -2 ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಇದು 2 ನಿಮಗೆ ಇಲ್ಲೇ ರೂಟ್ಸ್ ಬರುತ್ತೆ. ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. 10 ಮಾರ್ಕ್ಸ್ ಬರ್ತಿದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ 10 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ವಿತ್ ದಿಸ್ ಕ್ವಶನ್. ಎಷ್ಟು ಈಸಿ ಇದೆ ನೋಡಿ. ಏನು ಇದರಲ್ಲಿ ರಾಕೆಟ್ ಸೈನ್ಸ್ ಇಲ್ಲ, ಏನು ಇದರಲ್ಲಿ ಡಿಫಿಕಲ್ಟಿ ಅನ್ನೋದು ಇಲ್ಲ. ಓಕೆ ಇಂಟಗ್ರೇಷನ್ಸ್ ಡಿಫ್ರೆನ್ಷಿಯೇಷನ್ಸ್ ಈ ಥರ ಯಾವುದೂ ಇಲ್ಲ. ಈಗ ನೆಕ್ಸ್ಟು ಫೈಂಡ್ ದಿ ವರ್ಕ್ ಡನ್ ಬೈ ಎ ಫೋರ್ಸ್ ಕೊಟ್ಟಿದ್ದಾರೆ ಇನ್ ಮೂವಿಂಗ್ ಎ ಪಾರ್ಟಿಕಲ್ ಫ್ರಮ್ ಪಾಯಿಂಟ್, ಒಂದು ಪಾಯಿಂಟ್ಲಿಂದ ಇಲ್ಲಿ ಮೂವ್ ಆಗ್ತಾ ಇದೆ. ಸೊ ಈ ಥರ ಕೊಟ್ಟಿದ್ದಾರೆ. ಓಕೆ ಸೊ ಇದು ಪೊಸಿಷನಲ್ ವೆಕ್ಟರ್. ನಾನು ಸಪೋಸ್ ದಿಸ್ ಇಸ್ ದ ಡಿಸ್ಟೆನ್ಸ್ ಎಸ್ ಅಂತ ತಗೊಂಡಾಗ ಎಸ್ ಅಂತ ತಗೋತೀನಿ, ಇಲ್ಲಾಂದ್ರೆ ಡಿ ಅಂತ ತಗೋತೇನೆ ಡಿಸ್ಟೆನ್ಸ್. ಅವಾಗ ಸೊ ದಿಸ್ 5 - 3 ಇಸ್ 2i ಆಗುತ್ತೆ. 5 - 3 4 - 5 ಅಂದಾಗ -j ಆಗುತ್ತೆ. 2 - 9 ಅಂದಾಗ -7a ಆಗುತ್ತೆ. ಇದು ಪೊಸಿಷನಲ್ ವೆಕ್ಟರ್ ಮೈ ಡಿಯರ್ ಸ್ಟೂಡೆಂಟ್ಸ್. Positional vector is going to be measured with respect to origin. ಅದು ಗೊತ್ತಿರಬಹುದು ನಿಮಗೆ. ಸೊ ಇನ್ನೊಂದು ಬಂದಿದ್ದು ಯಾವುದು ಫೋರ್ಸ್ ಕೊಟ್ಟಿದ್ದಾರೆ. ಇಟ್ ಇಸ್ ಅನ್ ವೆಕ್ಟರ್ 4i + 7j - a. Therefore ವರ್ಕ್ ಡನ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಗೆ ವರ್ಕ್ ಡನ್ ಫಾರ್ಮುಲಾ ಗೊತ್ತಿದೆ. ಏನಪ್ಪ ವರ್ಕ್ ಡನ್ ಅಂದರೆ ಇಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಇದರದ್ದು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ನಾನು ಇಲ್ಲಿ ಟೈಮ್ ಉಳಿತಾಯ ಮಾಡಲಿಕ್ಕೆ ಇದು ಎರಡು ಇಲ್ಲಿ ರಿಪೀಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ಲಿ ನಾನು ಬರಿತಾ ಇದ್ದೀನಿ. 2 × 4 = 8. ನೀವು ಮಾತ್ರ ಡೈರೆಕ್ಟ್ ಬರೀಲಿಕ್ಕೆ ಹೋಗಬೇಡಿ, ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಾಲ್ವ್ ಮಾಡಿ. 2 × 4 = 8 ಪ್ಲಸ್ minus into plus is minus, 1 into 7 is 7, minus into minus is plus, 7 into 7 is 7. -7 + 7 cancel ಆದರೆ this is 8 units. Okay, so this is nothing but it is work done by
so and so forth, my dear students. ಇದು 10 ಮಾರ್ಕ್ಸ್ಗೆ ಇದೆ. You need to solve this with all the steps. ನಾನು ನಿಮಗೆ ಜಸ್ಟ್ ಔಟ್ಲುಕ್ ಕೊಡ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್ ಟು ಮೇಕ್ ದ ವಿಡಿಯೋ ಶಾರ್ಟ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ prove that 3a prove that equal to 4 cos cube a minus 3 cos a. ನೋಡಿ ನಮಗೆ cos 2a ಅಂದರೆ ಎಷ್ಟು ಅಂತ ಗೊತ್ತಿರಬೇಕು. ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 2 cos square a minus 1. ಅದರ ಜೊತೆಗೆ sin 2a ಕೂಡ ನಮಗೆ ಗೊತ್ತಿರಬೇಕು. ಏನಪ್ಪ ಇದು ಅಂದರೆ 2 times sin a into cos a. ಇದು ಗೊತ್ತಿರಬೇಕು. ಇನ್ನೊಂದು ಗೊತ್ತಿರಬೇಕು ಏನಪ್ಪ ಅಂತ ಹೇಳಿದರೆ sin square a is equal to 1 minus cos square a. ಈ ಎಲ್ಲ ಬೇಸಿಕ್ ಫಾರ್ಮುಲಾಸ್ ಇದಾವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ಇದು sin square a plus cos square a is equal to 1 ಇದೆ. ಇದು ಕೂಡ ನಮಗೆ ಗೊತ್ತಿರಬೇಕು. ಇದು ಗೊತ್ತಿದ್ರೆ ಇದು ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಇನ್ನೊಂದು ಏನು ಗೊತ್ತಿರಬೇಕು ಅಂದರೆ cos a plus b equal to cos a cos b minus sin a sin b. ಇದು ಗೊತ್ತಿರೋ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನೋಡಿ cos 3a ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ cos 2a plus a ಅಂತ ಬರೀತೇನೆ. 2a plus a is nothing but it is 3a. So this is equal to, this is LHS my dear student, left hand side is equal to 2 cos a plus. ಇದು I am going to consider this as, ಏನು ಮಾಡ್ತೀನಿ, a ಇದು b ಅಂತ ಕನ್ಸಿಡರ್ ಮಾಡಿದಾಗ cos a plus b ಈ ಫಾರ್ಮುಲಾನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ದೀಸ್ ವ್ಯಾಲ್ಯೂಸ್. ಸಬ್ಸ್ಟಿಟ್ಯೂಟ್ ಆದಾಗ ಏನಾಗುತ್ತೆ, ಇದು ಸಬ್ಸ್ಟಿಟ್ಯೂಟ್ ಆದಾಗ ನೋಡಿ cos 2a cos a minus sin 2a into sin a ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು ದೀಸ್ ವ್ಯಾಲ್ಯೂಸ್. ದಿಸ್ ಇಸ್ ಈಕ್ವಲ್ cos 2a ಅಂದರೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, 2 cos square a minus 1. ಇದು ಇಲ್ಲೇ ಇನ್ನೊಂದು cos a ಹೊರಗಡೆ ವೇಟ್ ಮಾಡ್ತಾ ಇದೆ ಮೈನಸ್ sin 2a ಅಂದರೆ ಏನು, 2 times sin a cos a. ಇಲ್ಲಿ ಇನ್ನೊಂದು sin a ಇದೆ, ಆ sin a ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ sin square a ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಇದು cos ಇಂಟು cos ಇಲ್ಲಿ ಮಾಡಿದಾಗ 2 times cos ಕ್ಯೂಬ್ a ಆಯ್ತು, ಇದು ಮೈನಸ್ cos a ಮೈನಸ್ 2 times sin square a ಅಂದರೆ ನಾನು ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಬಿಕಾಸ್ ಐ ನೀಡ್ ಟು ಗೆಟ್ ಆಲ್ ದೀಸ್ ಎಕ್ಸ್ಪ್ಯಾನ್ಷನ್ಸ್ ಇನ್ ಟರ್ಮ್ಸ್ ಆಫ್ cos a. ಸೈನ್ ಬೇಕಾಗಿಲ್ಲ ನನಗೆ, ಅದಕ್ಕೆ ನಾನು 1 ಮೈನಸ್ cos square a ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಹೊರಗಡೆ ಒಂದು cos a ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು 2 cos ಕ್ಯೂಬ್ a minus cos a minus 2 into 1 into cos a is 2 cos a minus into minus plus 2 cos square into cos ಅಂದರೆ 2 cos cube a. So this is equal to, this is equal to 2 cos cube a 2 cos cube a ಅಂದರೆ it is 4 cos cube a minus ಇಲ್ಲೇ cos a ಇಲ್ಲೇ 2 cos a ಇದೆ, that means 3 times cos a. So this is nothing but this RHS, hence the proof. ಈ ಥರ ಪ್ರೂಫ್ ಮಾಡ್ಬೋದು. Okay, yes my dear students, the next question is the next question is
express the complex number 1 minus root 3 I root 3. Okay? ಸೊ ಈ ನಂಬರವನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ಯಾವ ಫಾರ್ಮ್ನಲ್ಲಿ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆರ್ ಇಂಟು ಇ ಟು ದಿ ಪವರ್ ಐ ಇಂಟು ಈ ಫಾರ್ಮ್ನಲ್ಲಿ ಇದು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ವಿಚ್ ಇಸ್ ರಿಕ್ವೈರ್ಡ್. ಇದಕ್ಕೆ ನಿಮಗೆ 10 ಮಾರ್ಕ್ಸ್ ಬರಲಿಕ್ಕಿದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಷ್ಟು ಈಸಿ ಕ್ವಶನ್ಸ್, 10 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲೇ ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ is equal to 1 ಇದೆ. ಅದೇ ರೀತಿ ಇಲ್ಲೇ ದ ವ್ಯಾಲ್ಯೂ ಆಫ್ ಬಿ is minus root 3 ಇದೆ. ಓಕೆ, ಇದು ಮೈನಸ್ ಇದೆ, ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಪ್ಲಸ್ ಇರುತ್ತೆ, ಇಲ್ಲೇ ಮೈನಸ್ ರೂಟ್ 3 ಇದೆ. This is an imaginary part, my dear student, and this is the real part of the complex number. ಈಗ ನನಗೆ ಬೇಕಾಗಿದ್ದು r, which is nothing but square root of a square plus b square, which is equal to square root of a ಎಷ್ಟಿದೆ, 1 ಇದೆ, 1 square is 1 plus b square minus root 3 square ಏನಾಗುತ್ತೆ, square and square root get cancel, minus becomes plus, so ಇದು 3 ಆಗುತ್ತೆ, which is equal to square root of 4. Hence, this is nothing but 2. ಈಗ ಈ ಫಾರ್ಮ್ಯಾಟ್ ಏನು ಕನ್ವರ್ಟ್ ಮಾಡಬೇಕಾಗಿತ್ತಲ್ಲ, r ಬಂದಿದೆ, ಏನು ಬಂದಿದೆ, r 2 ಬಂದಿದೆ, e ಟು ದಿ ಪವರ್ ಐ. ಥೀಟಾ ಫೈಂಡ್ ಔಟ್ ಮಾಡಬೇಕು. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ imaginary part of the complex number divided by the real part. Yes, my dear students, this is equal to tan inverse of imaginary part ಏನಿದೆ, minus root divided by 1. ಇದು ಯಾವ ಆಂಗಲ್ my dear students ಅಂದರೆ this is 5 by 60 ಡಿಗ್ರಿಗೆ ಬರುತ್ತೆ. ಇದು ಮೈನಸ್ ಆಗಿದೆ ಅಂದರೆ ಇದು ಯಾವ ಇದರಲ್ಲಿ ಬರುತ್ತೆ ಅಂದರೆ ಫೋರ್ತ್ ಕ್ವಾಡ್ರಂಟ್ ನಲ್ಲಿ ಬರುತ್ತೆ, -3 ಫೋರ್ತ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ ನಲ್ಲಿ ಟ್ಯಾನ್ ಇನ್ವರ್ಸ್, ಟ್ಯಾನ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ಇದು -5/3 ಆಗುತ್ತೆ. ಸರಿ, 5/3 ಅಂದರೆ 60 ಡಿಗ್ರೀಸ್ ಇದಾಗುತ್ತೆ. ಸೊ ನಾನು ಈಗ ಈ ಫಾರ್ಮ್ಯಾಟ್ನಲ್ಲಿ ಬರಿಬೇಕಾಗಿದೆ. ಏನಂತ ಬರಿಬೇಕು ಈಗ ಫಾರ್ಮ್ಯಾಟ್ನಲ್ಲಿ ಅಂದರೆ, ಇಲ್ಲ ನೋಡಿ, ಇಲ್ಲೇ 2e ಟು ದಿ ಪವರ್ ಐ ಇಂಟು -5/3. So this is the answer. Okay, this is the answer. Okay, yes. The next question is, evaluate the next question is evaluate limit as x tends to 1 2x square minus x minus 1 divided by x square plus 2x minus 3. ನಾನು 1 ವ್ಯಾಲ್ಯೂ x ವ್ಯಾಲ್ಯೂ ಇಲ್ಲ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ 0 divided by 0, which is undefined. Okay, which is not defined, undeterminate, which should not be supposed to. ಅದಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ, ಆಸ್ ಲಿಮಿಟ್ x tends to 1
2x square minus x minus 1 divided by x square plus 2x minus 3 ಇದು ಫೈಂಡ್ ಔಟ್ ಮಾಡಬೇಕಾಗಿ ಅದಕ್ಕೇನು ಮಾಡಬೇಕು ಅಂದರೆ ಆಸ್ ಎಕ್ಸ್ ಟೆನ್ಸ್ ಟು 1 ಫ್ಯಾಕ್ಟರೈಸೇಷನ್ಸ್ ಇದು ಫ್ಯಾಕ್ಟರೈಸೇಷನ್ಸ್ ಮಾಡಿದರೆ 2x ಸ್ಕ್ವೇರ್ ಮೈನಸ್ ಎಕ್ಸ್ ಐ ಆಮ್ ಸ್ಪ್ಲಿಟಿಂಗ್ ಆಸ್ 2x ಪ್ಲಸ್ ಎಕ್ಸ್ ಅಂತ ಮಾಡಿದಾಗ ಮೈನಸ್ ಎಕ್ಸ್ ಆಗುತ್ತೆ ಮೈನಸ್ 1 ಆಸ್ ಇಟ್ ಈಸ್ ಡಿವೈಡೆಡ್ ಬೈ ಇಲ್ಲೇ ದಿಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ ಎಕ್ಸ್ ಮಾಡ್ತೀನಿ ನಾನು ಇದು 2xಗೆ ಮೈನಸ್ ಲಿಮಿಟ್ ಆಫ್ ಆಸ್ ಎಕ್ಸ್ ಟೆನ್ಸ್ ಟು 1 ಇಲ್ಲೇ 2x ಕಾಮನ್ ತಗೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್ ಏನು ಬರುತ್ತೆ ಇಲ್ಲಿ ಎಕ್ಸ್ ಬರುತ್ತೆ ಮೈನಸ್ 1 ಇಲ್ಲಿ ಒಳಗಡೆ ಬರುತ್ತೆ ಪ್ಲಸ್ 1 ಕಾಮನ್ ತಗೊಂಡಾಗ ಎಕ್ಸ್ ಮೈನಸ್ 1 ಮೇಲೆ ಬರುತ್ತೆ ಸೊ ಡಿವೈಡೆಡ್ ಬೈ ಇಲ್ಲಿ ಏನು ಕಾಮನ್ ತಗೋಬೇಕು ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ 3 ಒಳಗಡೆ ಬರುತ್ತೆ ಮೈನಸ್ 1 ಕಾಮನ್ ತಗೊಂಡಾಗ ಎಕ್ಸ್ ಪ್ಲಸ್ 3 ಒಳಗಡೆ ಬರುತ್ತೆ ಈಗ ಲಿಮಿಟ್ ಆಫ್ ಆಸ್ ಎಕ್ಸ್ ಟೆನ್ಸ್ ಟು 1 ಇಲ್ಲೇ ಎಕ್ಸ್ ಮೈನಸ್ 1 ಇದು ಕಾಮನ್ ಇದೆ ಎರಡೂ ಕಡೆ ಇಲ್ಲೇ 2x ಪ್ಲಸ್ 1 ಇದೆ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3 ಇಸ್ ಕಾಮನ್ ಇದೆ ಎಕ್ಸ್ ಮೈನಸ್ 1 ಇಲ್ಲೇ ಉಳಿಯಿತು ಸೊ ಇಲ್ಲೇ ನೋಡಿ ಈಗ ದಿಸ್ ಎಕ್ಸ್ ಮೈನಸ್ 1 ಗೆಟ್ ಕ್ಯಾನ್ಸಲ್ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 1 ಈಕ್ವಲ್ ಟು 1 ಇರಬಾರ್ದು ಟೆನ್ಸ್ ಟು 1 ಇದೆ ಅದು ಈಕ್ವಲ್ ಟು 1 ಇಲ್ಲ ಈಗ ನೀವು ಬರಿಬೇಕಾಗಿದ್ದು ಆನ್ಸರ್ ಅಪ್ಲೈ ದಿ ಲಿಮಿಟ್ಸ್ ಅಪ್ಲೈ ಮಾಡಿ ಲಿಮಿಟ್ಸ್ ಅಪ್ಲೈ ಮಾಡಿದಾಗ ಎಲ್ಲೇ ಲಿಮಿಟ್ಸ್ ಅಪ್ಲೈ ಮಾಡಬೇಕು 2x ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3ಗೆ ಲಿಮಿಟ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ 2 ಇಂಟು 1 ಇಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಇದು 1 ಪ್ಲಸ್ 3 ವಿಚ್ ಇಸ್ ಈಕ್ವಲ್ ಟು 3 divided by 4. This is the right answer. Okay. Hope that this is clear, my dear students. Okay. Thank you. Bye bye. See you in the next video.